ಇಲ್ಲಿ ಬೆಳಕು ಅಪೋಸಿಟ್ ಬರ್ತದೆ ಇಲ್ಲಿ. ಗೌರಿ ಗೌರಿ ಇಲ್ಲ ನೋಡಿ. ನಮ್ಮ ಗೌರಿ ಅಂತ ಸ್ಟಾರ್ಟ್ ಮಾಡಿ. ಹಿಂಗೆ ಮಾತಾಡ್ತಿರ್ಬೇಕು. ಏನು ಮಾಡಕತ್ತಮ್ಮ? ಹಾಯ್, ಎಲ್ಲರಿಗೂ ನಮಸ್ಕಾರ. ಅಮ್ಮ ಮತ್ತು ಮಗಳ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗಿಣ್ಣು ಮಾಡಬೇಕು ಅಂತ ಅಂದ್ಕೊಂಡಿನಿ. ಗಿಣ್ಣಿಗೆ ಒಂದು ಸ್ವಲ್ಪ ಗಟ್ಟಿ ಹಾಲಿದ್ರೆ ಚಲೋ. ಸೊ ಅದ್ರ ಸಲುವಾಗಿ ನಾನು ಗುಡ್ ಲೈಫದ್ದು ತೊಗೊಂಡಿನಿ. ಅರ್ಧ ಲೀಟ್ರು ಹಾಲು ಕಟ್ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ. ಆಮೇಲೆ ಇದು ಕಾಮಧೇನು ಅಂತ ಗಿಣ್ಣಿಂದ ಪೌಡ್ರು ಸಿಗ್ತದೆ. ಈ ಕಾಮಧೇನು ಗಿಣ್ಣಿನ ಪೌಡ್ರು ಯಾಕೆ ತಂದೀನಿ ಅಂತಂದ್ರೆ, ಇಲ್ಲಿ ರಿಯಲ್ ಎಮ್ಮೆ ಹಾಲು ಸಿಗಂಗಿಲ್ಲ. ಎಮ್ಮಿದು ಡೆಲಿವರಿ ಆದಾಗ ಅದು ಸಿಗಂಗಿಲ್ಲ. ತಿನ್ನಬೇಕು ಅನಿಸಿದಾಗ ಇದನ್ನು ತೊಗೊಂಡು ನಾವೇನು ಮಾಡ್ಕೋಬೋದು, ಗಿಣ್ಣು ಮಾಡ್ಕೋಬೋದು. ಈ ಒಂದು ಪ್ಯಾಕೆಟಿಗೆ ನಾವು ಅರ್ಧ ಲೀಟ್ರ್ ಹಾಲು ಹಾಕಬೇಕಾಗ್ತದೆ. ಸೊ ಹಾಲು ಗಟ್ಟಿ ಇದ್ದಷ್ಟು ಗಿಣ್ಣು ಮಸ್ತ್ ಬರ್ತದೆ. ಹೌದಿಲ್ಲ ಅದಿತಿ? ಲಾಸ್ಟ್ ಟೈಮ್ ಮಾಡಿದ್ದೆಲ್ಲ ಚಲೋ ಆಗಿತ್ತಿಲ್ಲ. ಸೊ ನಾನು ಅಮೆಝಾನ್ ಒಳಗೆ ತರಿಸಿದ್ದೆ ಇದು ಗಿಣ್ಣಿಂದ ಪೌಡ್ರು. ಜಾಸ್ತಿ ಏನಿಲ್ಲ, 3 ಪ್ಯಾಕೆಟ್ ಬಂದಾವೆ. 3 ಪ್ಯಾಕೆಟ್ ಒಳಗೆ ಒಂದು ಮಾಡೀನಿ, ಒಂದು ಈಗ ಮಾಡ್ಲಿಕತ್ತೀನಿ. ಇನ್ನೊಂದು ಪ್ಯಾಕೆಟ್ ನಮ್ಮ ತಂಗಿ ಕೊಟ್ಟಿನಿ, ಆಕಿನೂ ಮಾಡಿಲ್ಲ ಇನ್ನು. ಆಮೇಲೆ ಒಂದು ಸರಿ ಮಾರ್ಕೆಟ್ ಒಳಗೆ ಅದೈತಿ ಗಿಣ್ಣು ತೊಗೊಂಡ್ರೆ 50 ರೂಪಾಯಿಗೆ ಎಷ್ಟು ಕೊಟ್ಟಿದ್ರು ಗೊತ್ತದೇನ? ಇಷ್ಟೇ 40 ಗ್ರಾಮ್ ಏನೋ 50 ಗ್ರಾಮ್ ಕೊಟ್ಟು. ಈಗ ನೋಡಿ, ಈಗ ಮನೆ ಒಳಗೆ ನಾವು ಮಾಡ್ಕೊಂಡ್ವಿ ಅಂದ್ರೆ ಎಲ್ಲರೂ ತಿನ್ಬೋದು. 40 ರೂಪಾಯಿಗೆ 10 ಗ್ರಾಮ್ ಹಂಗೆ ತಿನ್ನೋ ಬದ್ಲಿ ಅರ್ಧ ಲೀಟ್ರ್ ಹಾಲು, ಇದೊಂದು ಬಟ್ಲ ಬೆಲ್ಲ ಬೇಕಾಗ್ತದೆ ಅಷ್ಟೆ. ಆಮೇಲೆ ಯಾಲಕ್ಕಿ ಸಿಗೋವಲ್ತು ನಮ್ಮ ಶಿಫ್ಟಿಂಗ್ ಇದ್ರೊಳಗೆ, ಎಲ್ಲದ ಹುಡುಕ್ಬೇಕು. ಸಿಕ್ಕರೆ ಹಾಕೋಣ, ಇಲ್ಲ ಅಂತಂದ್ರೆ ಎಂಥ ಪರಿಸ್ಥಿತಿ, ಎಂಥ ಅವತಾರ ನಮ್ಮನೆ. ಇರಲಿ ಗೈಸ್, ಇನ್ನ ಫಸ್ಟ್ ವ್ಲಾಗಲ್ಲಿ ಹೇಳಿದ್ವಿ 3 ಮಂತ್ಸ್ ಆದಮೇಲೆ ಒಂದು ಸರ್ಪ್ರೈಸ್ ಇದೆ ಅಂತ. ಎಲ್ಲರೂ ಆ ವ್ಲಾಗ್ಗೋಸ್ಕರ ಕಾಯ್ತಾರೆ. ಇನ್ನೂ ನಮ್ದು ಯಾರೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಓಕೆ, ಸಿಕ್ಕರೆ ಹಾಕ್ತೀನಿ ಫ್ರೆಂಡ್ಸ್, ಇಲ್ಲ ಅಂದ್ರೆ ಬಿಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಏಲಕ್ಕಿ ಸಿಕ್ಕರೆ ಹಾಕ್ತೀನಿ ಗೈಸ್, ಇಲ್ಲ ಅಂತಂದ್ರೆ ನಾನು ಹಾಕಂಗಿಲ್ಲ. ಹುಡುಕುವಂಥ ಪರಿಸ್ಥಿತಿ ಇಲ್ಲ ಅನ್ಕೋತೀನಿ. ಅದ್ರ ಬದಲಿ ಏಲಕ್ಕಿ ಇಲ್ಲಾಂದ್ರೆ ಪೆಪ್ಪರ್ ಪೌಡ್ರೂ ಹಾಕ್ಬೋದು. ಬಟ್ ಪೆಪ್ಪರ್ ಪೌಡರ್ ಪುಡಿ ನಂಗೆ ಸೇರೋದಿಲ್ಲ. ಪೆಪ್ಪರ್ ನನ್ನ ಮಗಳಿಗೆ ಪೆಪ್ಪರ್ ಸೇರಂಗಿಲ್ಲ ಫ್ರೆಂಡ್ಸ್. ಸೊ ಗೈಸ್, ಅದಕ್ಕೆ ಏನಂದ್ರೆ ನಾನು ಪೆಪ್ಪರ್ ಹಾಕಂಗಿಲ್ಲ. ಈಗ ಕಾಮಧೇನು ಗಿಣ್ಣಿನ ಪೌಡ್ರಿ ಎಕ್ಸ್ಪೈರಿ ಏನಾಗಿಲ್ಲ. ಇಲ್ಲಿ ಅದು ಎಕ್ಸ್ಪೈರ್ ಏನಾಗಿಲ್ಲ. ಓಕೆ, ಈಗೇನು ಮಾಡ್ತೀನಿ ಅಂದರೆ ಇದನ್ನು ಅಷ್ಟು ಇದ್ರೊಳಗೆ ಹಾಕ್ತೀನಿ. ಅರ್ಧ ಲೀಟ್ರ್ ಹಾಲಿಗೆ ಅದೈತಿ, ಇದು ಅಷ್ಟು ಪಾಕೆಟ್ ಹಾಕಿಬಿಡ್ಬೇಕು. ಅಷ್ಟು ಹಾಕಿ ಆಮೇಲೆ ನಮಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ಸ್ವೀಟ್ ನಾವು ಬೆಲ್ಲ ಹಾಕೋಬೇಕು. ಬೆಲ್ಲದ ಅಳತಿ ಇಲ್ಲದ ಬಿಡು. ಅಳತಿ ಅಂತೇನಿಲ್ಲ, ನಾನು ಜಾಸ್ತಿ ಬೀಳಬಾರ್ದಂತಂದು. ಹೌದು, ಇದು ಆ್ಯಕ್ಚುಲಿ ಸ್ವೀಟ್ ಇರ್ತದೆ. ಯಾವುದು ಇದು ಪೌಡ್ರು. ಲಾಸ್ಟ್ ಟೈಮ್ ನಾ ಭಾಳ ಸ್ವೀಟ್ ಮಾಡಿಬಿಟ್ಟಿದ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಸ್ವೀಟ್ ಆಗೈತಲ್ಲ. ಸ್ವೀಟ್ ಮಾಡಬಾರ್ದು ಬಿಡು. ಸ್ವೀಟ್ ಏನು ಜಾಸ್ತಿ ಮಾಡಂಗಿಲ್ಲ. ಇದನ್ನ ಫಸ್ಟ್ ಬೇಕಿದ್ರೆ ಮೇಲೆ ಬೆಲ್ಲ ಪೌಡ್ರ್ ಹಾಕೊಂಡು ಮಿಕ್ಸ್. ಅಲ್ಲ, ಇದು ಫಸ್ಟ್ ಕರಗಿಸ್ತೀನಿ ಅದೈತಿ. ಕರಗಿಸಿ ಹಾಲು ಇದನ್ನ ಟೇಸ್ಟ್ ನೋಡೋಣ ಎಷ್ಟು ಸ್ವೀಟ್ ಅದ ಅಂತ ನೋಡಿ. ಏನು ಮಾಡೋಣ, ಸ್ವೀಟ್ ಆಗಿದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕು, ಒಂದು ಸ್ವಲ್ಪ. ಇಲ್ಲ ಅಂತಲ್ಲ, ಇದೇ ರಗಡ ಸ್ವೀಟ್ ಅದ ಅದೈತಿ. ಸ್ವಲ್ಪ ಒಂದು ½ ಸ್ಪೂನ್ ಹಾಕು. ½ ಸ್ಪೂನ್ ಅಂತ ಇದ್ರಾಗ ಸಣ್ಣದು ಇದು ಇರ್ತಲ್ಲ ಚಮಚೆ. ಪುಡಿ ಬೆಲ್ಲ ಈಸಿಯಾಗಿ ಕರಗ್ತದೆ, ಅದ್ರ ಸಲುವಾಗಿ ಇದು ಪುಡಿ ಬೆಲ್ಲ ಹಾಕ್ಲಿಕ್ಕತ್ತೀನಿ. ಈಗ ಸ್ಟಾರ್ಟಿಂಗ್ ಇಷ್ಟ ಒಂದು ಸಣ್ಣ ಬಟ್ಲದ್ಲೇ 1 ಬಟ್ಲ ಸಾಕೀಗ ಸ್ಟಾರ್ಟಿಂಗ್. ಮತ್ತು ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದ್ರೆ ಮತ್ತೆ ಹಾಕ್ತೀನಿ. ಆಮೇಲೆ ಏನು ಮಾಡಬೇಕು, ಬೆಲ್ಲನೂ ಇದ್ರೊಳಗೆ ಹಾಕಬೇಕು. ಆಮೇಲೆ ಅದೇ ಹೇಳಿದ್ನಲ್ಲ, ಏಲಕ್ಕಿ ಪುಡಿ ಹಾಕ್ಬೇಕಂತ. ಅದು ಸಿಗೋಲ್ತು, ಇಲ್ಲೇ ಎಲ್ಲೋ ಅದ, ಸಿಗಂಗಿಲ್ಲ. ಅದು ನಮ್ಗೆ ಬೇಕಂದಾಗ
ಇದ್ರೊಳಗನ್ನ ಹಾಕ್ಬೇಕು ಏಲಕ್ಕಿ ಪುಡಿ. ಸೊ ಇದನ್ನು ಚಂದ ಕರಗಿಸ್ಬಿಡೋಣ ಫಸ್ಟ್. ಆಮೇಲೆ ಎಲ್ಲರದು ಸೆಕೆಂಡ್ ಇಯರ್ ರಿಸಲ್ಟ್ ಏನೇನಾಯಿತು ಕಮೆಂಟ್ ಮಾಡಿರಿ. ನಮ್ಮ ಅದಿತಿ 80% ಮಾಡ್ಯಾಳ, ಇನ್ನೂ ಜಾಸ್ತಿ. ಆಮೇಲೆ ಇದು ಹಿಂಗೆ ಗಂಟು ಇರಬಾರ್ದು, ಇದೆಲ್ಲ ಹೋಗ್ಬೇಕು. ಇಲ್ಲಿ ನೋಡಿಲ್ಲ ಅದಿತಿ, ಅದು ಹೋಗುವಂಗೆ ಕರಗಿಸ್ಬಿಡ್ಬೇಕು ಇದನ್ನು ಚಂದ. ತುಂಬ ಶೆಕೆ ಆಗ್ತಿದೆ. ತಗೋ. ಹಾಂ ಹಾಂ, ಇದು ಆರಾಮದು ನೋಡು. ಈಗ ನಾನು ಅದಿತಿ ಇದ್ರೊಳಗನೆ ಇದು ಮಾಡ್ತೀನಿ. ಏನು ಚಾರ್ಜ್ ಇಲ್ಲ, ಇದು ಚಾರ್ಜ್ ಅದ. ಜೋರಿಟ್ಟೆ ಆಫ್ ಆಯ್ತು. ಫುಲ್ ಜೋರಿಡು ಲಾಸ್ಟ್ ಒಂದು ಹಂಗೆ ಒತ್ತಿದ್ರೆ ಹೋಗ್ಬಿಡ್ತದೆ ಅಷ್ಟೇ. ಅದು ಇಲ್ಲಿ ನೋಡಿ, ಇಷ್ಟ ಇಟ್ಕೋ. ಸೆಕೆಂಡ್ ಇಟ್ಟಿನಿ ನೋಡಿ. ಈಗ ಇದನ್ನು ಸೋಸ್ಕೋಬೇಕದಿತಿ. ಬೆಲ್ಲ ಎಷ್ಟೇ ಕ್ಲೀನ್ ಇದ್ರೂ ಅದ್ರೊಳಗೆ ಏನಾರ ಒಂದು ಕಡ್ಡಿ ಗಿಡ್ಡಿ ಏನಾರ ಬರ್ತದೆ. ತಡಿ ಒಂದು ನಿಮಿಷ. ಸೊ ಯಾವಾಗಲೂ ಬೆಲ್ಲ ಭಾಳ ಕ್ಲೀನ್ ಇರೋಂಗಿಲ್ಲ. ಅದಕ್ಕೊಂದು ಸರಿ ಏನು ಮಾಡಿಬಿಡ್ತೀನಿ, ಇದನ್ನು ಸೋಸ್ಕೊಂಡ್ಬಿಡ್ತೀನಿ. ಕೆಳಗಿನ್ನ ಕರಗಿಲ್ಲ ಬೆಲ್ಲ. ಫುಲ್ ಗಟ್ಟಿ ಆಗ್ತದೆ ನೋಡಲಿ. ಇದು ಯಾಕೆ ಹೇಳು, ಹಾಲು ಗಟ್ಟವ ಇವು. ಗುಡ್ ಲೈಫ್ ಹಾಲಲ್ಲ ಅಂತ ಹೇಳಿದ್ನೆಲ್ಲ ಇದಕ್ಕೆ ಹಾಕಿಬಿಡ್ತೀನಿ. ಸ್ವೀಟ್ ನೋಡ್ತೀನಿ ಹೆಂಗಾಗ್ಯದಂತ. ಟೇಸ್ಟ್ ಮಾಡಲ್ಲ ನೀನು? ನೀ ಮಾಡು. ಸ್ವಲ್ಪ ಮಾಡ, ಸ್ವಲ್ಪ ಮಾಡ. ಕೊಡು. ಇಷ್ಟ ಕರೆಕ್ಟ್ ಅದ, ಸಾಕು. ಅದಕ್ಕೆ ಭಾಳ ಸ್ವೀಟ್ ಆತಂದ್ರೆ ವಾಮಿಟ್ ಬರ್ತದೆ. ವಾಮಿಟ್ ಯಾಕೆ ಬರ್ತದೆ? ಸ್ವೀಟ್ ಅಂಥದ್ದು ಕುಕ್ಕರ್ದು ಒಳಗೂ ಇಡ್ಬೋದು. ಅಲ್ಲದ ಇದು ಬೇಡ. ಈಗ ಇದನ್ನೇನು ಮಾಡ್ಬೇಕಂದ್ರೆ ಹಿಂಗೆ ಇಡ್ಬೇಕು. ಇದ್ರೊಳಗೆ ನೀರು ಹಾಕಿದೇನು? ಅದ್ರ ನೀರು ಹಾಕಿನಿ. ಇದನ್ನು ಇಲ್ಲಿ ಯಾಕೋ ಫ್ಲೇಮು ಈ ಕಡೆದು ಫುಲ್ ಕಡಿಮೆ ಆಗಿಬಿಟ್ಟದೈತಿ. ಸೊ ಎಲ್ಲ ಸರ್ಕಸ್ ನಡೆದದ ಮನೆ ಒಳಗೆ. ಆಮೇಲೆ ಇದನ್ನು ನಾವು ಹೊಗ್ಗಿ ಒಳಗೆ ಏನು ಹಬಿ ಒಳಗೆ ಬೇಯಿಸ್ಕೊತೀವಲ್ಲ, ಇದ್ರ ಮೇಲೆ ಒಂದು ಗಟ್ಟಿ ಮುಚ್ಚಿಬಿಡ್ಬೇಕು. ಮುಚ್ಚಿ ಆಮೇಲೆ ಇದ್ರ ಮೇಲೆ ಮುಚ್ಚಬೇಕು. ಅದ್ರದ್ದೇ ಮುಚ್ಚಳ ಇಲ್ಲ, ಪ್ಲಾಸ್ಟಿಕ್ ಅದ. ಎದಕ್ಕೆ ಮುಚ್ಚಬೇಕು ಅಂದ್ರೆ ಅದು ಹಬಿ ಒಳಗೆ ಬೇಯಿಸ್ಬೇಕಾದ್ರೆ ಹಬೆ ಆಗಿ ಹೋಗು ನೀರೆಲ್ಲ ಇದ್ರೊಳಗೆ ಬೋತಾವ. ಬಿತ್ತಂದ್ರೆ ಇದು ಫುಲ್ ನೀರು ವಡಿ ಕರೆಕ್ಟ್ ಬರಂಗಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಅದನ್ನು ಮುಚ್ಚಿ ಆಮೇಲೆ ಅದ್ರ ಮೇಲೆ ಮುಚ್ಚಬೇಕು. ಗೌರಿ, ಅಯ್ಯೋ ಗೌರಿ ಬಾಯ, ಶುಂಡ್ರಿ ಬಾಯ, ಶುಂಡ್ರಿ ಬಾಯ, ಶುಂಡ್ರಿ. ಈಗ ಅದು ಇಟ್ಟಿನ್ಲ ಅದೈತಿ. ಈಗ ಇದು ಕೇಕಿಂದ ಇದು ಇದ್ರಾಗ ಹಾಕಿದ್ರು ಬರ್ತಿತ್ತು. ಇದ್ರಾಗ ಇರ್ಲೇನ, ಸ್ಟೀಲಿಂದ್ರಾಗ ಇರಲಿ ಬಿಡು. ಈಗ ಇದನ್ನ ಇದ್ರೊಳಗೆ ಇಡೋದು ಅದೈತಿ. ಏನು ಇಟ್ಟು ಇದ್ರ ಮ್ಯಾಲ ಒಂದು ಇದನ್ನ ಹಿಂಗೆ ಮುಚ್ಚೋದು. ಮುಚ್ಚಿ ಆಮೇಲೆ ಇಲ್ಲಂದ್ರೆ ತಡಿಯಲ್ಲ, ಇದನ್ನ ತೊಳಿಯೋಣಂತ. ಹಂಗೆ ಮುಚ್ಚೋದು ಬೇಡ, ಬಿಸಿಲಿದೆ. ನೀವು ಯಾರ್ಯಾರು ಯಾವ ಊರಿಂದ ನೋಡ್ಲಿಕ್ಕತ್ತಾರ ಕಮೆಂಟ್ ಮಾಡು ಅಂತ ಹೇಳೋರಿಗೆ ಗೊತ್ತಾಗ್ತದೆ. ನಮಗೂ ಖುಷಿ ಆಗ್ತದೆ ಯಾವ್ಯಾವ ಊರಿಂತ್ರ ಯಾರ್ಯಾರು ವಿಡಿಯೋ ನೋಡ್ಲಿಕ್ಕತ್ತಾರಂತ. ಆಮೇಲೆ ಹಂಗೆ ನಂದು ಇದ್ರದ್ದು ಇನ್ನೊಂದು ಚಾನಲ್ ಅದಲ್ಲ ಆದಿತಿ ಹೇಳ. ಈಗ
ಹಿಂಗೆ ಒಂದ್ಸರಿ ತೋರಿಸ್ಬಿಡು. ಇದ್ರ ಮೇಲೆ ಗಿಣ್ಣಿನ ಹಾಲಿನ ಮೇಲೆ ಒಂದು ಮುಚ್ಚಿನಿ, ಆಮೇಲೆ ಇದನ್ನೊಂದು ಕವರ್ ಮಾಡಬೇಕು. ಎಷ್ಟು ಒಂದು 20 ನಿಮಿಷ ಸಾಕು. 20 ಮಿನಿಟ್ಸಿಗೆ ಗಿಣ್ಣು ಆಗಿಬಿಟ್ಟಿರ್ತದೆ. ಬಟ್ ಅದನ್ನು ಬಿಸಿ ಬಿಸಿ ಇದ್ದಾಗ ತಿನ್ಲಿಕ್ಕೆ ಆಗಂಗಿಲ್ಲ. ಸ್ವಲ್ಪ ಅರಿದ್ರೂ ತಿನ್ನಬಾರ್ದು. ಒಂದು ಸ್ವಲ್ಪ ಕೂಲ್ ಆತಂದ್ರೆ ತಿನ್ಲಿಕ್ಕೆ ರುಚಿ ಹತ್ತದ. ಓಕೆ, 15ರಿಂದ 20 ನಿಮಿಷ ಆದಮೇಲೆ ಹೆಂಗೆ ಗಿಣ್ಣು ಆಗ್ಯದ ಅನ್ನೋದು ತೋರಿಸ್ತೀನಿ. ಬಾಯ್. ಗೌರಿ ಇಲ್ಲೇ ಇದ್ದಾರೆ, ಜಂಪ್ ಮಾಡಬೇಕು. ನಾನು ಅಲ್ಲಿ ಕುತ್ಕೊಂಡಿದ್ದೆ ಗೈಸ್. 20 ನಿಮಿಷ ಹಿಂಗೆ ಕುತ್ಕೊಂಡ್ಬಿಡದ. ಸಾಂಬಾರು ಮಾಡಬೇಕು, ರೈಸ್ ಮಾಡ್ಬೇಕೀಗ. ತಂಗಿ ಚಂದನ್ ಟಿ ವಿ. ಫ್ರೆಂಡ್ಸ್, ಎಷ್ಟು 20 ನಿಮಿಷ ಆಯಿತು. आगे गाइस देखो ना गाइस, ಆಗ್ಯದ. ಇದು ಏನಂದ್ರೆ ಸ್ವಲ್ಪ ಆರಬೇಕು. ವಾವ್, ಲುಕಿಂಗ್ ಬ್ಯೂಟಿಫುಲ್. ಈಗ ಏನು ಮಾಡ್ಲಿಕ್ಕೆ ಅದೈತಿ? ಚೀಸ್ ಬ್ರೆಡ್. ಫ್ರೆಂಡ್ಸ್ ನೋಡ್ರಿ ಇಲ್ಲಿ. ಬಟ್ ಏನಂದ್ರೆ ಇದು ಫುಲ್ ಬಿಸಿ ಅದ, ಕೇಕ್ ಆದಂಗೆ ಆಗ್ಯಾವ. ವಾವ್. ಆರ್ಲಿ. ಮಸ್ತ್ ಅದ, ಮಸ್ತ್. ಇದನ್ನೆಲ್ಲೇ ಮುಚ್ಚಿಬಿಡೋಣ. ಯಾಕಂದ್ರೆ ಯಾವುದು ಅದಕ್ಕೆ ಎಣ್ಣೆ ಹಾಕೆ ಏನು ಕರಿ ಅದ. ನನಗದ ಗಾರ್ಲಿಕ್ ಚೀಸ್ ಬ್ರೆಡ್ ಅದೈತಿ ಒಂದು. ಮತ್ತು ನಿನಗೆ ಈಗ ನೆಕ್ಸ್ಟ್ ಫುಲ್ ಚೀಸ್ ನನಗೆ ಅದು ಹಾಕಿನ ರಗಡ್ ಚೀಸ್ ಅದ. ಮಸ್ತ್ ಮಾಡಿಲಿ. ಹೆಂಗೆ ಮಾಡ್ತೀಯ? ಚೀಸ್, ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಯಾರು ಹಾಕ್ತಾರ ಹಂಗೆ ಉಪ್ಪು? ಗೊತ್ತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಚಲೋ ಮಾಡಿ. ಆಮೇಲೆ ಖಾರದ ಪುಡಿ. ಈಸಿ ಮಾಡೋದು, ಏನು ದೊಡ್ಡ ಮಾತಲ್ಲ ಅದು. ನಾ ಹೇಳಿದೆ ಅಂತ. ನೀ ಹೇಳಿ ಅಂತ ನಾ ಹೇಳಿನೇನು? ನಾ ದೊಡ್ಡ ಮಾತಂತ ಹೇಳಿದೆ. ಅಪ್ಪ, ಉಳ್ಳಾಗಡ್ಡಿ ಹಾಕಿ, ಉಪ್ಪು ಖಾರ ಪುಡಿ ಹಾಕಿ, ಎರಡು ಕಡೆ ಫ್ರೈ ಮಾಡಿಬಿಟ್ರೆ ಮುಗಿಯಿತು. ಆಮೇಲೆ ಚೀಸ್ ಒಳಗೆ ಬರೀ ಗಾರ್ಲಿಕ್ ಹಾಕಿ ಮಾಡಿದ್ರೆ ಗಾರ್ಲಿಕ್ ಬ್ರೆಡ್ ಅದು ಮಸ್ತ್ ಆಗ್ತದೆ. ಮಾಡ್ಕೊ, ಎಲ್ಲ ಮಾಡಿ ಕೊಡಬೇಕು. ಬಾಡ್ಕೊ ಅಂತ ನೋಡಿ ಅಂತಿಂತ ಮಾತಾಡ್ತಾ. ಕೆಟ್ಟ ವರ್ಡ್ಸ್ ಏನಲ್ಲ ಅದು. ಗಾಯ್ಸಿಕ್ಕಿ ಎಣ್ಣೆ ಭಾಳ ತಿಂತ. ಯಪ್ಪ, ಗಾಯ್ಸ್ ಚೀಸ್ ಎಲ್ಲ ಇಲ್ಲಿ ನೋಡಿ ಆಚೆ ಬಂದಿದೆ.
ಸಕ್ಕೆ ಹೊಡಿತಿದೆ ಫುಲ್ಲು ಗೈಸ್ ಬೆಳಗ್ಗೆ ಕಾಲು ಸುಟ್ಟು ಕುಡಿದೆ ಸೈಕಾಗಿ ಛೀ ಸಾರಿ ಗೈಸ್ ಛೀ ಅಂತೆಲ್ಲ ಅನ್ಬಾರ್ದು ಬಟ್ ಏನು ಮಾಡಿ ಅಭ್ಯಾಸ ಹೆಂಗೆ ಚಲೋ ಅಲ್ಲ ಮೆಲ್ಟ್ ಆಗ್ಲತ್ತ ಚೀಸು ಫುಲ್ ಮೆಲ್ಟ್ ಆಗ್ಬೇಕದು